ದಾವಣಗೆರೆ ಯಾರಪ್ಪನ ಆಸ್ತಿನೂ ಅಲ್ಲ, ಯಾರೇನು ಕೊಂಡ್ಕೊಂಡಿದ್ದಂತಲ್ಲ. ಇಲ್ಲಿ ಬಡವನಿಗೆ ಅಧಿಕಾರ ಸಿಕ್ಕರೆ ಬಡವರ ಕಷ್ಟ ಏನು, ಬಡವರ ನೋವೇನು ಅಂತೇಳಿ ಗೊತ್ತಾಗತ್ತೆ. ಇದು ಹಿರಿಯರು ಹೇಳಿರ್ತಕ್ಕಂಥದ್ದು. ಹಾಗಿದ್ದಾಗ ಇವನೊಬ್ಬ ಬಡತನದಿಂದ ಬಂದಿರತಕ್ಕಂಥವನು ಶ್ರೀನಿವಾಸ್ ದಾಸ್ ಕರಿಯಪ್ಪ ಅಂಥ ಮುಠಾಳನ ಬಗ್ಗೆನೇ ಪ್ರಶ್ನೆ ಕೇಳ್ಬಿಡ್ತೀರಿ ನೀವು. ಆ ಮುಠಾಳನ್ ತಗೊಂಡು ಏನು ಮಾಡ್ತೀರಿ? ದಾವಣಗೆರೆ ಜನ ಕಸ್ಮರ್ಗಿಲ್ಲಿ ಚಪ್ಪಲಿಲಿ ಹೊಡೆದು ಕಳಿಸಾಗೈತೆ ಆಗಲೇ. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ರಾಕೇಶ್ ಆರುಂಡಿ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಎಲೆಕ್ಷನ್ ನೋಡಿ, ನೀವು ಅಂದ್ಕೊಂಡ ಹಾಗೆ ಅದನ್ನು ಬಹಳಷ್ಟು ನಿರೀಕ್ಷೆ ಮಾಡೋದು ಕೂಡ ಬಹಳಷ್ಟು ಕಷ್ಟ ಸಾಧ್ಯ. ಒಂದು ಕಡೆ ಬಹಳಷ್ಟು ದೊಡ್ಡ ಮಟ್ಟದ ಪ್ರಚಾರ ಕೂಡ ನಡೀತಾ ಇದೆ, ಬಹಳ ಕೀಳು ಮಟ್ಟದ ಪದಪ್ರಯೋಗಗಳನ್ನು ಕೂಡ ನೀವು ಗಮನಿಸಿದ್ದೀರಿ. ನೋಡಿ, ಇಡೀ ರಾಜ್ಯದ ಚಿತ್ತ ಇವತ್ತು ದಾವಣಗೆರೆ ದಕ್ಷಿಣದತ್ತ ನೆಟ್ಟಿದೆ ಅಂದರೆ ಬಾಗಲಕೋಟೆಯಷ್ಟು ಸುಲಭವೂ ಸಾಧ್ಯವೂ ಕೂಡ ಅಲ್ಲ. ಇವತ್ತು ನಮ್ಮ ಜೊತೆ ಮಾಜಿ MLA ಕ್ಯಾಂಡಿಡೇಟ್ ಅಜಯ್ ಕುಮಾರ್ ಅವರು ನಿಮಗೆ ಬಹಳಷ್ಟು ಕ್ಲೋಸ್ ಆಗಿ ಸೋಲನ್ನು ಅನುಭವಿಸಿದ್ದನ್ನು ಕೂಡ ನೀವು ಗಮನಿಸಿದ್ದೀರಿ. ಈ ಬಾರಿ ಅವ್ರಿಗೂ ಕೂಡ ಟಿಕೆಟ್ ಸಿಗುತ್ತೆ ಅಂತ ಬಹಳಷ್ಟು ಜನರು ನಿರೀಕ್ಷೆ ಮಾಡಿದ್ರು ಕೂಡ ಅವರಿಗೆ ಸಿಗದೇ ಇದ್ದರೂ ಕೂಡ ಆ ನೋವನ್ನು ಅವರು ಎಲ್ಲೂ ಕೂಡ ಹೊರ ಹಾಕದೆ, ಇರಲಿ ನನಗೆ ತೊಂದರೆ ಇಲ್ಲ, ನಮ್ಮ ಸಂಘಟನೆ ಕಾರ್ಯಕರ್ತರಿಗೆ ಸಿಕ್ಕಿರೋದು ನನಗೆ ನೆಮ್ಮದಿ ಇದೆ ಅಂತ ಹೇಳಿ ಮತ್ತು ಅವರು ಕೂಡ ಇಡೀ ಮನೆ ಬಾಗಿಲಿಗೆ ಹೋಗಿ ಮತಯಾಚನೆ ಮಾಡ್ತಾ ಇರೋದು ಶ್ರೀನಿವಾಸ ದಾಸ್ ಕರಿಯಪ್ಪ ಅವರ ಪರವಾಗಿ. ಸರ್, ಬಹಳಷ್ಟು ಕುತೂಹಲ ಅಂತೂ ಖಂಡಿತವಾಗೂ ಇದೆ. ನೋಡಿ, ಪ್ರತಿದಿನವೂ ನೀವು ಗಮನಿಸ್ತಾ ಇದ್ದೀರಿ ಸಮರ್ ಶ್ಯಾಮ್ನವರಂಥ ಯಂಗ್ಸ್ಟರನ್ನು ಗೆಲ್ಲಿಸೋದಕ್ಕೆ ಒಂದು ಕಡೆ ಪ್ರಯತ್ನಗಳು ಕೂಡ ನಡೀತಾ ಇದೆ. ಶ್ರೀನಿವಾಸ ದಾಸ್ ಕರಿಯಪ್ಪ ಅವರು ಯಾಕೆ ಗೆಲ್ಲಬೇಕು? ಏನು ನೋವಿದೆ ಸರ್ ಈ ಕ್ಷೇತ್ರದಲ್ಲಿ? ಸರ್, ಈಗ ಜಗತ್ತಿನಲ್ಲಿ ರಾಜ ಮಹಾರಾಜರೇ ಶಾಶ್ವತವಾಗಿ ಉಳಿಲಿಲ್ಲ. ಇದು ದಾವಣಗೆರೆ ಯಾರಪ್ಪನ ಆಸ್ತಿನೂ ಅಲ್ಲ, ಯಾರೇನು ಕೊಂಡ್ಕೊಂಡಿದ್ದಂತಲ್ಲ. ಇಲ್ಲಿ ಬಡವನಿಗೆ ಅಧಿಕಾರ ಸಿಕ್ಕರೆ ಬಡವರ ಕಷ್ಟ ಏನು, ಬಡವರ ನೋವೇನು ಅಂತೇಳಿ ಗೊತ್ತಾಗತ್ತೆ. ಇದು ಹಿರಿಯರು ಹೇಳಿರ್ತಕ್ಕಂಥದ್ದು. ಹಾಗಿದ್ದಾಗ ಇವನೊಬ್ಬ ಬಡತನದಿಂದ ಬಂದಿರತಕ್ಕಂಥವನು ಶ್ರೀನಿವಾಸ್ ದಾಸ್ ಕರಿಯಪ್ಪ. ಏನಿದು ಮುತ್ತಿನ ಸರನ? ಅಜ್ಜ ಆದ ತಕ್ಷಣ ಮಗ, ಮಗ ಆದ ತಕ್ಷಣ ಸೊಸೆ, ಸೊಸೆ ಆದ ತಕ್ಷಣ ಮಗ ಮೊಮ್ಮಗ, ಮುತ್ತಿನ ಸರನ? ಯಾಕೆ ಬೇರೆಯವ್ರ ಅಧಿಕಾರಕ್ಕೆ ಬರಬಾರ್ದಾ? ಯಾಕೆ ಅಲ್ಪಸಂಖ್ಯಾತರು ಅಷ್ಟೊಂದು ಜನ ಹೋರಾಟ ಮಾಡಿದ್ರು, ಟಿಕೆಟ್ ಕೇಳಿದ್ರು? ಒಬ್ಬ ರಾಜಕಾರಣಿಗೆ ಮೊದಲು ತ್ಯಾಗ ಮನೋಭಾವ ಇರಬೇಕು, ಬೇರೆಯವ್ರ ಕಷ್ಟವನ್ನು ಅರ್ಥ ಮಾಡ್ಕೊಳ್ಳೋಂಥ ಒಂದು ಕೆಪಾಸಿಟಿ ಇರಬೇಕು. ಅವನೇನಾದರೂ ಬೇಡ್ದ ಅಂದರೆ ಅವನಿಗೆ ತುಂಬಿಸೋ ಅಂಥ ಒಂದು ಕೆಲಸವನ್ನು ಮಾಡಬೇಕು. ಯಾಕೆ ಕೊಡಲಿಲ್ಲ, ಯಾಕೆ ಕಿತ್ತರು? ಅದನ್ನು ಅಲ್ಪಸಂಖ್ಯಾತರ ತೀರ್ಮಾನ ಮಾಡಿದ್ದಾರೆ. ನನ್ನ ತಟ್ಟೆಯಲ್ಲಿರೋ ಅನ್ನವನ್ನು ಕಸ್ಕೊಂಡಿದ್ದಾರೆ, ನಾನೇನು ಮಾಡಬೇಕು ಅಂತೇಳಿ. ನಾವು ಯಾವ ಅಲ್ಪಸಂಖ್ಯಾತರಿಗೆ ಮತ ಕೇಳದೇ ಇದ್ದರೂ ಕೂಡ ವೈಯಕ್ತಿಕವಾಗಿ ಮತವನ್ನು ಹಾಕುವ ನಿಟ್ಟಿನಲ್ಲಿ ಅವರ ಮನಸ್ಸು ಪರಿವರ್ತನೆ ಆಗಿದೆ. ಬಡವನಿಗೆ ಟಿಕೆಟ್ ಸಿಕ್ಕಿದೆ, ಶ್ರೀಮಂತ ಬಡವನ ಮಧ್ಯ ಈ ಮರು ಚುನಾವಣೆ ಅಂತ ಹೇಳಕ್ಕೆ ಬಯಸ್ತೀನಿ ನಾನು. ದಾವಣಗೆರೆ ದಕ್ಷಿಣ ಭಾಗದ ಪಥವನ್ನೇ ಬದಲಾಯಿಸುತ್ತೆ ಈ ಬಾರಿ ಏನಾದರೂ ಗೆಲುವಾದರೆ ಅಂತ ಆರ್ ಅಶೋಕ್ ಅವರು ಒಂದು ಮಾತನ್ನು ಹೇಳಿದ್ರು. ಈ ಬಾರಿ ಏನಾದರೂ ಸಮರ್ ಶ್ಯಾಮ್ನವರೆಲ್ಲರೂ ಗೆದ್ದುಬಿಟ್ರೆ 50 ವರ್ಷ ಮುಸ್ಲಿಮರು ಟಿಕೆಟ್ ಕೇಳಲಿಕ್ಕೆ ಸಾಧ್ಯವೇ ಇಲ್ಲ, ಅವ್ರನ್ನ ಮೂಲೆ ಗುಂಪು ಮಾಡಿಬಿಡ್ತಾರೆ ಅಂತ. ಆ ಥರದ ವಾತಾವರಣ ಇಲ್ಲಿದೆಯಾ ಅಂತ ಕೇಳ್ತಾ ಇರೋದು. ನೀವು ಪ್ರಶ್ನೆ ಕೇಳುವಾಗ ಏನಾದರೂ ಗೆಲುವಾದರೆ ಅಂದರೆ ನೀವು ಏನಾದರೂ ಗೆಲುವಾದರೆ ಅಲ್ಲ, ಈ ಬಾರಿ ದಾವಣಗೆರೆ ದಕ್ಷಿಣ ಕ್ಷೇತ್ರ ಭಾರತೀಯ ಜನತಾ ಪಕ್ಷ 100ಕ್ಕೆ 100 ಗೆದ್ದೇ ಗೆಲ್ಲುತ್ತೆ. ಇದು ಒಂದು ಬೇಸ್ಮೆಂಟ್ ಅಂತೀವಿ ನಾವು. ಬಾಗಲಕೋಟೆ ದಾವಣಗೆರೆ ದಕ್ಷಿಣ ಚುನಾವಣೆ ಒಂದು ಬೇಸ್ಮೆಂಟ್. ಇದು ಬರುವಂಥ 2028ನೇ ಸಾರ್ವತ್ರಿಕ ಚುನಾವಣೆಯಲ್ಲಿ ಅಭೂತಪೂರ್ವವಾದಂಥ ಒಂದು ಗೆಲುವನ್ನು ಗೆಲ್ಲಲಿಕ್ಕೆ ಇದೊಂದು ಮುನ್ನುಡಿ ಅಂತ ಹೇಳಲಿಕ್ಕೆ ಬಯಸ್ತೀನಿ ನಾನು. ಏನು ಕಾಂಗ್ರೆಸ್ನವರು ಇಷ್ಟು ವರ್ಷದಿಂದ ಬಿಟ್ಟಿ ಭಾಗ್ಯಗಳ ಆಸೆಯನ್ನು ತೋರಿಸಿ ಯಾವುದೋ ಅಭಿವೃದ್ಧಿ ಕೆಲಸ ಕಾರ್ಯಗಳು ಮಾಡದೇನೆ ಲೂಟಿ ಹೊಡೆಯೋ ಅಂಥ ಒಂದು ಕೆಲಸವನ್ನು ಏನು ಮಾಡ್ತಾ ಇದ್ದಾರೆ ಜನರಿಗೆ ಅರ್ಥ ಆಗಿದೆ. ಜನರು ಎಲ್ಲಿವರೆಗೂ ತಪ್ಪು ಮಾಡಿದ ರಾಜಕಾರಣಿನ ಕೊಳಪಟ್ಟಿ ಹಿಡಿದು ಎಳೆದು ತರಲ್ವೋ ಅಲ್ಲಿವರೆಗೂ ಈ ಕಾಂಗ್ರೆಸ್ನವರು ದುರಾಡಳಿತ ಮುಂದುವರಿಯುತ್ತೆ ಅಂತ ಹೇಳಿ ನೋವಿನಿಂದ ಹೇಳಲಿಕ್ಕೆ ಬಯಸ್ತೀನಿ ನಾನು. ನಮ್ಮ ಜನ ಎಚ್ಚೆತ್ಕೋಬೇಕು. ನಮ್ಮ ಜನ ಯಾರು ತಪ್ಪು ಮಾಡ್ತಾರೆ, ಯಾರು ಜನರಿಗೆ ಮೋಸವನ್ನು ಮಾಡ್ತಾರೆ ಅಂಥವ್ರಿಗೆ ತಕ್ಕ ಪಾಠವನ್ನು ಎಲ್ಲಿವರೆಗೂ ಕಲಿಸೋದಿಲ್ಲ ಇವ್ರದ್ದು ಹೀಗೆ ಮುಂದುವರಿಯುತ್ತೆ. ಹಾಗಾಗಿ ಈ ಕೆಲಸವನ್ನು ಸಾರ್ವಜನಿಕರು ಮಾಡ್ತಾರ ಬಿಡ್ತಾರ ಗೊತ್ತಿಲ್ಲ. ಭಾರತೀಯ ಜನತಾ ಪಕ್ಷ ಈ ಸರಿನೂ ಗೆಲ್ಲುತ್ತೆ. 2 ಮರು ಚುನಾವಣೆಯಲ್ಲಿ 2028ರ ಸಾರ್ವತ್ರಿಕ ಚುನಾವಣೆಯಲ್ಲೂ ಗೆಲ್ಲುತ್ತೆ. ಯಾರ್ಯಾರು ಏನು ಇವರು ಲೂಟಿ ಹೊಡೆದಿದ್ದಾರಲ್ಲ, ಒಂದೊಂದೇ ಸರನ ಪೋಣಿಸ್ತಿಲ್ಲ, ಸರಕ್ಕೆ ಮುತ್ತನ್ನು ಪೋಣಿಸ್ತೀವಲ್ಲ,
ಇವರು ಮಾಡಿರೋ ಲೂಟಿನ ಒಂದೊಂದೇ ನಮ್ಮ ನಾಯಕರುಗಳು ತೆಗೆದು ಬೀದಿಗಿಡ್ತಾರೆ. ಆವಾಗ ಗೊತ್ತಾಗತ್ತೆ ಸಾರ್ವಜನಿಕರಿಗೆ ಸೇವೆಗೆ ಬಂದಿರತಕ್ಕಂಥವ್ನು ನಾನು ಇಂಥ ತಪ್ಪು ಕೆಲಸ ಮಾಡಬಾರ್ದಾಗಿತ್ತಂತ ಅಲ್ಲಿವರೆಗೂ ಅರಿವಾಗೋದಿಲ್ಲ ಅವರಿಗೆ. ಹಾಗಾಗಿ ನಾನು ದಕ್ಷಿಣ ಕ್ಷೇತ್ರದ ಮತದಾರರಿಗೆ ನಾನು ಮನವಿ ಮಾಡ್ಕೊಳ್ಳಕ್ಕೆ ಬಯಸ್ತೀನಿ. ಇಂಥ ಒಂದು ಭ್ರಷ್ಟ ಅಭಿವೃದ್ಧಿ ಮಾಡದೇ ಇರೋಂಥ ಸರ್ಕಾರ, ವಂಚನೆ ಮಾಡ್ತಾ ಇರೋಂಥ ಸರ್ಕಾರ, ದುರಹಂಕಾರದ ಸರ್ಕಾರ, ಇದನ್ನೆಲ್ಲದನ್ನು ತಡಿಬೇಕು ಅನ್ನೋದಾದರೆ ಈ ಬಾರಿ ದಕ್ಷಿಣ ಕ್ಷೇತ್ರದ 2,32,654 ಜನ ಮತದಾರರೇನಿದ್ದೀರಿ, ನೀವು ಅತಿ ಹೆಚ್ಚು ಮತವನ್ನು ಕೊಟ್ಟು ನಮ್ಮ ಶ್ರೀನಿವಾಸ್ ದಾಸ್ಕರಿಯಪ್ಪನವ್ರನ್ನ ಗೆಲ್ಸ ಅಂತ ಪ್ರಯತ್ನ ಮಾಡಿದ್ರೆ ಇಡೀ ರಾಜ್ಯನೇ ಬದಲಾಗುತ್ತೆ ಅನ್ನೋದೊಂದು ನನ್ನ ನಂಬಿಕೆ. ಮುಸ್ಲಿಂ ಓಟ್ಗಳಿಗೆ ಕೇವಲ ಓಲೈಕೆ ಮಾಡ್ಕೊಂಡು ಬರ್ತಾ ಇದ್ರು ಅಂತ ಕೆಲವೊಬ್ಬರು ನನ್ನ ಜನಸಾಮಾನ್ಯರನ್ನ ಕೇಳಿದಾಗ, ಮುಸ್ಲಿಂ ಮತ ಬಾಂಧವ್ರನ್ನ ಕೇಳಿದಾಗ ಅವ್ರು ಹೇಳ್ತಾ ಇದ್ರು, ನಾವೇನು ವೋಟ್ ಮಿಷಿನ್ಸ್ ಅಲ್ಲ, ನಿಮಗೆ ಕೇವಲ ನಿಮಗೆ ಮಾತ್ರ ಓಟನ್ನು ಒತ್ತಲಿಕ್ಕೆ ಅಂತ. ಈ ಬಾರಿ ಜನರು ಯಾವ ರೀತಿಯಾಗಿ ಸಿಡಿದಿದ್ದಾರೆ ಅಂತ ಅಲ್ಪಸಂಖ್ಯಾತ ಮತಗಳನ್ನು ನಾವು ಸೂಕ್ಷ್ಮ ನೀವು ಹೋಗಿ ಭೇಟಿ ನೀಡಿದಾಗ? ಸರ್, ಇದು ಭಾಳ ಗಂಭೀರವಾದಂಥ ಪ್ರಶ್ನೆಯನ್ನು ನೀವು ಕೇಳಿದ್ರಿ ಸರ್. 1947ನೇ ಇಸ್ವಿನಲ್ಲಿ ಏನು ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ತು, ಮೊದಲನೇ ಪ್ರಧಾನಿ ಜವಾಹರ್ಲಾಲ್ ನೆಹರು ಏನು ಮಾಡ್ದ? ಪುಣ್ಯಾತ್ಮ ಇವತ್ತು ಸ್ವರ್ಗದಲ್ಲಿದ್ದಾರೆ. ಏನು ಮಾಡಿದ್ರು ಅವರು? ಇದೇ ಅಲ್ಪಸಂಖ್ಯಾತರಿಗೆ ಯಾವ್ಯಾವ ಕಾನೂನನ್ನು ತಂದರು, ಎಷ್ಟು ಕಾನೂನನ್ನು ತಿದ್ದುಪಡಿ ಮಾಡಿದ್ರು, ಅದಾದ ನಂತರ ಇಂದಿರಾ ಗಾಂಧಿ ಏನೇನು ಮಾಡಿದ್ರು, ಇದನ್ನೆಲ್ಲದನ್ನು ಕೂಡ ಎಲ್ಲರೂ ಗಮನಿಸಿದ್ದಾರೆ. ಈ ನರೇಂದ್ರ ಮೋದಿಜಿಯವರು ಏನು 12 ವರ್ಷದಿಂದ ನಮ್ಮ ಭಾರತ ದೇಶದಲ್ಲಿ ಪ್ರಧಾನಮಂತ್ರಿ ಆದರು, ಅಲ್ಲಿಂದ ಇಲ್ಲಿವರೆಗೂ ಸಹಿತ ಯಾರಾದರೂ ಒಬ್ಬ ಅಲ್ಪಸಂಖ್ಯಾತನಿಗೆ ಒಂದು ಸಣ್ಣ ತೊಂದರೆನೂ ಕೂಡ ಆಗದೇ ಇರೋ ನಿಟ್ಟಿನಲ್ಲಿ ಭಾರತ ದೇಶವನ್ನು 10ನೇ ಸ್ಥಾನಕ್ಕೆ ತಗೊಂಡೋಗ್ತಾ ಇದ್ದಾರೆ. 10ನೇ ಸ್ಥಾನದಲ್ಲಿ, ಸಾರಿ ಕ್ಷಮಿಸ್ಬೇಕಿದೆ, ಕಟ್ ಮಾಡಿರಿ, ಕಟ್ ಮಾಡಿರ್ಬೇಕು. 10ನೇ ಸ್ಥಾನದಲ್ಲಿದ್ದಂಥ ಭಾರತ ದೇಶನ ಆರ್ಥಿಕವಾಗಿ 3ನೇ ಸ್ಥಾನಕ್ಕೆ, ಒಂದು ನಿಮಿಷ, ಆರ್ಥಿಕವಾಗಿ 3ನೇ ಸ್ಥಾನಕ್ಕೆ ತರ ಅಂತ ಒಂದು ಪ್ರಯತ್ನನ ನರೇಂದ್ರ ಮೋದಿಜಿ ಅವರು ಮಾಡಿದ್ದಾರೆ. ನಾನು ಇನ್ನೊಂದು ನಮ್ಮ ಅಲ್ಪಸಂಖ್ಯಾತರಿಗಾಗಿರ್ಬೋದು, ದಾವಣಗೆರೆ ದಕ್ಷಿಣ ಕ್ಷೇತ್ರದ ಜನರಿಗಾಗಿರ್ಬೋದು, ಟೋಟಲಿ ದೇಶದಾದ್ಯಂತ ಎಲ್ಲ ಜನರು ಗಮನಿಸಬೇಕು. ಏನು 9 ದೇಶಗಳ ಯುದ್ಧ ನಡೀತಾ ಇದೆ ಈ ಜಗತ್ತಿನಲ್ಲಿ, ಭಾರತೀಯರು ಆರಾಮಾಗಿ ನನಗೇನೂ ಆಗಿಲ್ಲ ಅನ್ನೋ ರೀತಿಯಲ್ಲಿ ಹಬ್ಬ ಹರಿದಿನಗಳನ್ನು ಆಚರಣೆ ಮಾಡ್ತಾ ಇದ್ದೀವಿ, ಚುನಾವಣೆಗಳನ್ನು ಮಾಡ್ತಾ ಇದ್ದೀವಿ, ವ್ಯಾಪಾರ ವಹಿವಾಟುಗಳನ್ನು ನಡೆಸ್ತಾ ಇದ್ದೀವಿ, ಪ್ರವಾಸೋದ್ಯಮಕ್ಕೆ ಹೋಗ್ತಾ ಇದ್ದಾರೆ, ಮಕ್ಕಳುಗಳು ಆರಾಮಾಗಿ ಸಂತೋಷದಿಂದ ಶಾಲಾ ಕಾಲೇಜುಗಳಲ್ಲಿ ಪರೀಕ್ಷೆ ಬರಿತಾ ಇದ್ದಾರೆ. ಈ ರೀತಿ ಏನೂ ಆಗಿಲ್ಲನಪ್ಪ ಭಾರತೀಯರಿಗೆ, ಅಲ್ಲೆಲ್ಲೋ ಒಂದು ಕಡೆಗೆ ನಮಗೆ ಗೊತ್ತೇ ಇಲ್ಲನ ಬಿಡೋ ಅನ್ನೋ ನಿಟ್ಟಿನಲ್ಲಿ ನೆಮ್ಮದಿಯ ನಿಟ್ಟುಸಿರನ್ನ ಬಿಡೋ ಅಂಥ ಒಂದು ಕೆಲಸವನ್ನು ನರೇಂದ್ರ ಮೋದಿಜಿಯವರು ಮಾಡಿದ್ದಾರೆ. ಅದನ್ನು ದಕ್ಷಿಣ ಕ್ಷೇತ್ರದ ಜನತೆ ನೋಡಿದೆ. ಯಾವುದೋ ಒಂದು ಸಿಲಿಂಡರ್ ವಿಷಯನ ತೊಗೊಂಡು ಅದನ್ನೇ ಒಂದು ದೊಡ್ಡದು ಮಾಡೋಕ್ಕೆ ಹೋದರು, ಫೇಲ್ ಆದರು. ಇವರಿಗೆ ಏನಾಗುತ್ತೆ ಅಂದರೆ ಈ ಮೊಸರಿನಲ್ಲಿ ಕಲ್ಲು ಹುಡ್ಕ ಅಂತ ಒಂದು ಪ್ರಯತ್ನ ಕಾಂಗ್ರೆಸ್ನವ್ರದ್ದು. ಯಾವುದಾದ್ರೂ ಒಂದು ತಪ್ಪು ಹುಡುಕ್ಬೇಕಪ್ಪ, ಏನಾದರೂ ಮಾಡಿ ಬಿ ಜೆ ಪಿನ ವೀಕ್ ಮಾಡ್ಬೇಕಪ್ಪ, ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಇನ್ನು ಭಾರತೀಯ ಜನತಾ ಪಕ್ಷದ ವರಿಷ್ಠರುಗಳು ಏನು ನಮ್ಮ ದೇಶದಲ್ಲಿ ಆಡಳಿತದ ಸುವ್ಯವಸ್ಥೆ ಇದೆ, ಬರೋಂಥ ದಿನದಲ್ಲೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ವಿಜೇಂದ್ರಣ್ಣವರು ರಾಜ್ಯದಾದ್ಯಂತ ಪಕ್ಷವನ್ನು ಸಂಘಟನೆ ಮಾಡ್ತಾ ಇದ್ದಾರೆ. ಇನ್ನುಳಿದ ನಾಯಕರುಗಳು ಸಹಿತ ರಾಜ್ಯದಾದ್ಯಂತ ಸಂಘಟನೆ ಮಾಡ್ತಾ ಇದ್ದಾರೆ. ಇವರೇನು ಕಾಂಗ್ರೆಸ್ನವ್ರು ಮಾಡ್ತಾ ಇರತಕ್ಕಂಥ ದುರಾವಸ್ಥೆಯನ್ನು ನೋಡಿ ಬರೋಂಥ ಚುನಾವಣೆಯಲ್ಲಿ 150ಕ್ಕಿಂತ ಹೆಚ್ಚು ಸ್ಥಾನಗಳನ್ನು ಗೆಲ್ಲಿಸಿ ನಮ್ಮ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬರೋ ನಿಟ್ಟಿನಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಜನತೆ ಮತದಾರರು ಆಶೀರ್ವಾದ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ನನಗಿದೆ. ಪ್ರದೀಪ್ ಈಶ್ವರ್ ಅವರು ಅತಿ ಬಾಲಿಶ ಪದಗಳನ್ನು ಬಳಸಿದ್ರು. ನೀವು ಅದಕ್ಕೊಂದು ಚಾಲೆಂಜು ಕೂಡ ಕೊಟ್ಟಿದ್ರಿ, ಎಲ್ಲ ಒಂದು ಕಡೆ ಕೌಂಟರ್ ಅಟ್ಯಾಕ್ ರೀತಿಯಾಗಿ ನೀವು ಹೇಳಿದ್ರಿ. ಪ್ರತಾಪ್ ಸಿಂಹ ಅವ್ರ ಬಗ್ಗೆ ಮಾತನಾಡ್ತಾರೆ, ಆರೋಶಕ್ ಅವ್ರ ಬಗ್ಗೆ ಮಾತನಾಡ್ತಾರೆ, ದೊಡ್ಡ ದೊಡ್ಡ ಲೀಡರ್ ಬಗ್ಗೆನೂ ಕೂಡ ಮಾತನಾಡ್ತಾರೆ ಅಂತ ದೊಡ್ಡ ಕೀಳು ಮಟ್ಟದ ಪದಗಳನ್ನು ನೀವು ಅದು ಕೌಂಟರ್ ಅಟ್ಯಾಕನ್ನು ಕೂಡ ಪ್ರಯತ್ನ ಮಾಡಿದ್ರು. ದೊಡ್ಡ ಚಾಲೆಂಜ್ ಕೂಡ ಹಾಕಿದ್ರಿ, ತಾಕತ್ತಿದ್ರೆ ಬನ್ನಿ ದಾವಣಗೆರೆಗೆ ಅಂತ. ಅವರು ಅದನ್ನು ಸ್ವೀಕಾರ ಮಾಡಿ ಕೂಡ ಇಲ್ಲಿ ಬಂದರು. ಕೆಲವೊಂದು ರೀತಿಯಾದಂಥ ಅಹಿತಕರ ಘಟನೆ ನಡೀತು, ಚಪ್ಪಲಿ ತೋರಿಸಿದ್ರು, ಇದೆಲ್ಲವೂ ಕೂಡ ಆಯಿತು. ಎಲ್ಲ ಒಂದು ಕಡೆ ನಾನು ಕಾಂಗ್ರೆಸ್ಗೆ ಎಲ್ಲೋ ಪ್ರತಾಪ್ ಸಿಂಹ ಅಂತ ಲೀಡರ್ಗಳು ಕೌಂಟರ್ ಅಟ್ಯಾಕ್ ಕೊಡೋ ರೀತಿಯಾಗಿ ನಾನು ಕೂಡ ಹುಟ್ಟಾಕೋಬೇಕು ಅನ್ನೋ ರೀತಿಯಾಗಿ ಉದಯ ಆಗ್ತಾ ಇರೋದು, ಅಥವಾ ಅವ್ರು ಬೇಕು ಅಂತಲೇ ಆ ರೀತಿಯಾದಂಥ ಪದಪ್ರಯೋಗ ಮಾಡ್ತಾ ಇರೋದು?
ನಾನು ಕರ್ನಾಟಕ ರಾಜ್ಯದಲ್ಲಿ ಯಾರ ಬಗ್ಗೆ ಮಾತನಾಡಬಾರ್ದು ಅಂತ ಅಂದ್ಕೊಳ್ತೀನಲ್ಲ ಅಂಥ ಮುಠಾಳನ ಬಗ್ಗೆನೇ ಪ್ರಶ್ನೆ ಕೇಳ್ಬಿಡ್ತೀರಿ ನೀವು. ಆ ಮುಠಾಳನ್ ತಗೊಂಡು ಏನು ಮಾಡ್ತೀರಿ? ದಾವಣಗೆರೆ ಜನ ಕಸ್ಮರ್ಗಿಲ್ಲಿ ಚಪ್ಪಲಿಲಿ ಹೊಡೆದು ಕಳಿಸಾಗೈತೆ ಆಗಲೇ. ಏನು ಪದೇ ಪದೇ ಅವನೊಂದು ದೊಡ್ಡನ್ನು ಮಾಡ್ತೀರಿ? ಅವ್ನು ಹಿಂಗೆ ಮಾಡೋ ಹಲ್ಕ ಕೆಲಸದಿಂದನೇ ಅವನನ್ನಾಗಲೇ ತಗೊಂಡೋಗಿ ಕೇರಳಕ್ಕೆ ಹೋಗ್ತಿದ್ದಾರೆ. ಬಿಡ್ರಿ, ಅವನ್ನೇನು ಕೇಳ್ತೀರಿ? ಬೇರೆ ಯಾವ್ದಾರು ಪ್ರಗತಿಪರ ಚಿಂತನೆ ವಿಚಾರಗಳು ಕೇಳ್ರಿ, ಹೇಳ್ತೀನಿ ನಾನು. ಜೊತೆಗೆ ಸರ್, ಸಮರ್ ಶ್ಯಾಮ್ನವ್ರು ಇನ್ನೂ ಯಂಗ್ಸ್ಟರ್ ಹೇಳ್ತಾ ಇದ್ರು, ನಾನು ಲಂಡನ್ನಲ್ಲಿ ಓದಿ ಬಂದೀನಿ, ಕೆಲವೊಂದು ಭಾಳಷ್ಟು ನಿರೀಕ್ಷೆಗಳಿದೆ, ನನ್ನ ಭಾಳಷ್ಟು ಕನಸುಗಳಿದೆ ಅಂತ. ಜೊತೆಗೆ ಶ್ಯಾಮ್ನವ್ರವ್ರ ಗಡಿಯಲ್ಲೂ ಕೂಡ ಮಿಲ್ಲಿ ಕರ್ಕೊಂಡು ಹೋಗ್ತಾ ಇದ್ರು, ಎಲ್ಲ ಜನಸಾಮಾನ್ಯರ ಕಷ್ಟಗಳನ್ನು ಕೂಡ ಅರ್ಥ ಮಾಡಿಸ್ತಾ ಇದ್ರು ಅಂತ. ಆದರೆ ತಂದೆಯವರು ಕೂಡ ಈ ಕ್ಷೇತ್ರದಲ್ಲಿದ್ದರೂ ಕೂಡ ಯಾಕೆ ಕೆಲವೊಂದು ವಿಷಯಗಳ ಬಗ್ಗೆ ಅವರು ಕೂಡ ಇನಿಷಿಯೇಟ್ ತೊಗೊಂಡು ಯಾಕೆ ಹೇಳಿಲ್ಲ, ಅಭಿವೃದ್ಧಿಗಳು ಕಾರ್ಯ ಆಗಲಿಲ್ಲ ಅನ್ನೋ ರೀತಿಯಾಗಿ ಜನರು ಮಾತನಾಡ್ತಾರೆ. ಅದ್ರ ಬಗ್ಗೆ ಏನು ರಿಯಾಕ್ಟ್ ಮಾಡ್ತಾರೆ? ಈ ಪ್ರಶ್ನೆಗೆ ಉತ್ತರ ಹೇಳೋದಕ್ಕಿಂತ ಮುಂಚೆ ಒಂದ್ಸರಿ ನಕ್ಬಿಡ್ತೀನಿ ನಾನು ಅಂತ. ರೀ ನೋಡ್ರಿ, ದಾವಣಗೆರೆ 2 ಕ್ಷೇತ್ರ ಆಯ್ತು, ಒಂದು ದಕ್ಷಿಣ ಒಂದು ಉತ್ತರ. ಮೊದಲು ಒಂದೇ ಕ್ಷೇತ್ರ ಆಯ್ತು. 23 ವರ್ಷಗಳಿಂದ ಆಗದೆ ಇರತಕ್ಕಂಥ ಅಭಿವೃದ್ಧಿ ಯಾರ ಕೈಯಾಗಿತ್ತು ಅಧಿಕಾರ? ಯಾರ ಕೈಯಾಗಿತ್ತು ಅಧಿಕಾರ? ಒಂದು ಫಿಲಮ್ ನೋಡ್ಕೊಂಬರ್ತೀನಿ ನಾನು, ದುರಂದರ್. ಅವನು 10 ಜನಕ್ಕೆ ಡಿಶುಮ್ ಡಿಶುಮ್ ಅಂತ ಹೊಡಿತಾನೆ. ಹೊರಗೆ ಬಂದಾದ್ಮೇಲೆ ನಾನು 10 ಜನ ಕುಡಿಯೋಕ್ಕಾಗತ್ತಾ? ನಾನೆಲ್ಲೋ ಒಂದು ಕಡೆ ಓದ್ಕೊಂಬಂದೆ ಅಂದ ತಕ್ಷಣ ಸಿಂಗಾಪುರ್ ಮಾಡೋಕ್ಕಾಗತ್ತಾ ದಾವಣಗೆರೆನ? ಮನಸ್ಸಿರಬೇಕು. ದಾವಣಗೆರೆ ಅಭಿವೃದ್ಧಿ ಜನ ಮತ ಹಾಕಿದ್ದಾರೆ, ಅವರಿಗೆ ಅಭಿವೃದ್ಧಿ ಕೆಲಸ ಮಾಡಿ ತೋರಿಸ್ಬೇಕು, ಅವರನ್ನು ರಕ್ಷಣೆ ಮಾಡಬೇಕು, ಎಲ್ಲರನ್ನು ವಿಶ್ವಾಸಕ್ಕೆ ತಗೋಬೇಕು. ಯಾರು ನಿರ್ಗತಿಕರಿದ್ದಾರೆ ಅವರಿಗೆ ಎಲ್ಲರಂತೆ ಬದುಕಂತ ಒಂದು ದಾರಿನ ಮಾಡಿಕೊಡ್ಬೇಕು. ಯಾಕಪ್ಪ 23 ವರ್ಷ ಮಾಡಿಕೊಡ್ಲಿಲ್ಲ? 4ನೇ ತೆರೆ ಮಾರು ಬರ್ಬೇಕಾಯ್ತಾ? ಅದಕ್ಕೆ ನಾನು ಈ ವಿಷಯದ ಬಗ್ಗೆ ನನಗೆ ಮಾತನಾಡೋಕ್ಕೆ ಇಷ್ಟ ಆಗಲ್ಲ. ಯಾಕಂದರೆ ಜನ ತೀರ್ಮಾನ ಮಾಡ್ತಾರೆ, ಜನ ಉತ್ತರ ಕೊಡ್ತಾರೆ. ಜನಕ್ಕೆ ಗೊತ್ತಿದೆ. ನಾವು ಯಾರಿಗೂ ಏನು ಇವತ್ತಿನ ಕಾಲದಲ್ಲಿ ಪ್ರತಿಯೊಬ್ಬರು ಕೂಡ ಅವ್ರ ಕೈಯಲ್ಲಿ ಆ್ಯಂಡ್ರಾಯ್ಡ್ ಮೊಬೈಲ್ ಇರುತ್ತೆ. ಯಾರ್ಯಾರು ಎಷ್ಟರ ಮಟ್ಟಿಗೆ ಏನೇನು ಮಾಡ್ತಾರೆ, ರಾಜಕಾರಣಿಗಳಾಗಿರ್ಬೋದು, ವ್ಯಾಪಾರಸ್ಥರಾಗಿರ್ಬೋದು, ದೇಶದ ಅಭಿವೃದ್ಧಿ ವಿಚಾರದಲ್ಲಾಗಿರ್ಬೋದು, ಯಾವುದೇ ಒಂದು ವಿಚಾರಗಳಲ್ಲಿ, ಸಾಂಸ್ಕೃತಿಕ ವಿಚಾರಗಳಾಗಿರ್ಬೋದು, ಎಲ್ಲದ್ರ ಬಗ್ಗೆನೂ ಜನ ಗಮನಿಸ್ತಾರೆ. ಅವ್ರ ಬೆರಳಲ್ಲಿದೆ ಆ ಶಕ್ತಿ. ಈ 9ನೇ ತಾರೀಕು ಬರೋಂಥ ಚುನಾವಣೆಯಲ್ಲಿ ಏನು ಈ ತೋರು ಬೆರಳಲ್ಲಿದೆ ಅಲ್ಲ, ಆ ಶಕ್ತಿನ ಅದನ್ನು ಒತ್ತೋದ್ರ ಮೂಲಕ ಕಮಲದ ಹೂವನ್ನು ಹರಳಿಸಿ ವಿಧಾನಸೌಧದ 3ನೇ ಮಾಡಿ ಕಳಿಸ್ಕೊಡ್ತಾರೆ ನಮ್ಮ ದಕ್ಷಿಣದ ಜನ. ಜೊತೆಗೆ ಎಸ್ ಮಲ್ಲಿಕಾರ್ಜುನ್ ಅವರು ಖಾಸಗಿ ಮಾಧ್ಯಮದಲ್ಲಿ ಮಾತನಾಡಬೇಕಾದ್ರೆ, ಸರ್ ಏನು ಹೇಳ್ತೀರಿ ಗೆಲುವು ಶತಸಿದ್ಧನ ಅಂತ ಕೇಳಿದಾಗ ಅವ್ರು ಹೇಳಿದ್ರು, ಇನ್ನು 2 ದಿನ ಲಾಸ್ಟ್ 2 ಡೇಸ್ ಇದ್ದಾಗ ನಾನು ಹೇಳ್ತೀನಿ ಕಂಪ್ಲೀಟ್ ಆಗಿ ಅಂತ. ಕೆಲವೊಬ್ರು ಭಾಳ ಜನ ಟೀಕೆ ಎಸ್ ಮಲ್ಲಿಕಾರ್ಜುನ್ ಅವರು, ಅದಕ್ಕೆ ಜನಸಾಮಾನ್ಯರು ಕೂಡ ಭಾಳಷ್ಟು ಟ್ರೋಲ್ ಕಮೆಂಟ್ಸ್ ಕೂಡ ಮಾಡಿದ್ರು. ಅಂದರೆ ಆ 2 ದಿನದಲ್ಲಿ ಭಾಳಷ್ಟು ಹಣದ ಹರಿವು ಆಗುತ್ತೆ ಅಂತ. ಆ ಥರದ್ದು ಆಗುತ್ತಾ ಸರ್? ಇಲ್ಲಿ ಹಣ ಹೆಚ್ಚು ಸುರಿದವರೇ ಗೆಲ್ತಾರ ಅಂತ, ಅಥವಾ ಆ ಪ್ರಯತ್ನಕ್ಕೆ ಏನಾದರೂ ಕಾಂಗ್ರೆಸ್ ಮುಂದಾಗುತ್ತಾ ಅಂತ? ಯಾಕೆಂದರೆ ಪ್ರಭಾವಿಗಳು ನಿಂತಿರೋದು, ಜೊತೆಗೆ ಶ್ರೀಮಂತ ಕುಟುಂಬ ಅನ್ನೋ ಮಾತುಗಳು ಕೇಳಿ ಬರೋದ್ರಿಂದ ಇದಕ್ಕೇನು ಹೇಳ್ಬೇಕು ನಾನು? ಇದಕ್ಕೇನು ಹೇಳ್ಬೇಕು? ನೋಡ್ರಿ, ದಾವಣಗೆರೆನಲ್ಲಿ ಏನು ಇಷ್ಟು ವರ್ಷದಿಂದ ಕಾಂಗ್ರೆಸ್ ಆಡಳಿತದಲ್ಲಿದೆ, ಒಬ್ಬ ವ್ಯಾಪಾರ ಮಾಡ್ತಾ ಇರ್ತಾನೆ, ಅವನು BJP ಜೊತೆಗೆ ಒಂದು ಕೇಸರಿ ಶಾಲು, ಒಂದು BJP ಕಮಲ್ ಹೂವಿನ ಶಾಲು ಹಾಕೊಂಡು ಹೋಗ್ಬಿಟ್ರೆ ಅವನು ವ್ಯಾಪಾರಕ್ಕೆ ಹಾಕಿದ್ರೆ ಅಡ್ಡಿಗಲ್ಲ ಅಂತಾನೆ. ಹೆದರ್ಸ್ಕೊಂಡು BJP ಕಾಂಗ್ರೆಸ್ಸಿಗೆ ಕರ್ಕೊಳ್ಳೋ ಕೆಲಸ ಮಾಡಿದ್ದಾರೆ. ಅನಿವಾರ್ಯ. ನನ್ನನ್ನು ನಂಬಿ ನನ್ನ ಹೆಂಡತಿ ಮದುವೆ ಆಗಿರ್ತಾಳೆ, ಏನೋ 1, 2, 3 ಮಕ್ಕಳು ಹುಟ್ಬಿಟ್ಟಿರ್ತಾವೆ. ಸಾಕ್ಬೇಕಲ್ಲ, ಬದುಕಬೇಕಲ್ಲ. ಅಪ್ಪ ತೊಂದರೆ ಕೊಡಬೇಡಪ್ಪ ಪುಣ್ಯಾತ್ಮ, ಆಯ್ತು ನೀನು ಹೇಳ್ದಂಗೆ ಕೇಳ್ತೀನಿ ಅಂತ ಹೋಗಿರೋರೆ ಭಾಳ ಜನ ಕಾಂಗ್ರೆಸ್ಸಿಗೆ. ಅವರೆಲ್ಲರಿಗೂ ಅರಿವಾಗಿದೆ, ಇವ್ರು ಇನ್ನೂ 50 ವರ್ಷದ ಬೇಸ್ಮೆಂಟ್ ಆಗ್ತಿದ್ದಾರೆ, ಏನು ಮಾಡ್ಬೇಕು ಮಾಡ್ತೀವಿ ನಾವು ಅಂತೇಳಿ. ಥ್ಯಾಂಕ್ ಯು ಸರ್. ನೋಡಲ್ವಾ, ಇದಿಷ್ಟು ಅಜಯ್ ಕುಮಾರ್ ಅವರ ಮಾತು. ಭಾಳಷ್ಟು ಕುತೂಹಲ ಅಂತೂ ಖಂಡಿತವಾಗೂ ಇದೆ. ಎಲ್ಲವೂ ಕೂಡ ಏಪ್ರಿಲ್ 9ನೇ ತಾರೀಕು ಡಿಸೈಡ್ ಆಗುತ್ತೆ. ಫಲಿತಾಂಶದ ನಂತರ ಅದೆಲ್ಲರಿಗೂ ಕೂಡ ಅರ್ಥವಾಗುತ್ತೆ ಅನ್ನೋದು ಅವರ ಮಾತು ಅಂತ ಹೇಳ್ತಾ, ಇನ್ನೆಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಶಾರುಂಡಿ, ಧನ್ಯವಾದ.